ನಮಸ್ಕಾರ. ಸತತವಾಗಿ ಮಾರುಕಟ್ಟೆ ಆಲ್ ಟೈಮ್ ಐಯಿಂದ ಈಗ ರೆಕಾರ್ಡ್ ಐ ಅನ್ನೋ ಪದ ಭಾಳ ಪ್ರಚಲಿತವಾಗ್ತಾ ಇದೆ. ಪ್ರತಿದಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಾ ಇದೆ. ನೋಡಿ, ಎಲ್ಲೋ ಒಂದು ಕಡೆ ನನಗೆ ಕ್ರಿಕೆಟ್ನಲ್ಲಿ ಡಾನ್ ಬ್ರಾಡ್ಮನ್, ಗ್ಯಾರಿ ಫೀಲ್ಡ್ ಸೋಬರ್ಸ್, ನಮ್ಮ ಸಚಿನ್ ತೆಂಡೂಲ್ಕರ್, ಸುನಿಲ್ ಗಾವಸ್ಕರ್ ಜ್ಞಾಪಕ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಸತತವಾಗಿ ರನ್ನುಗಳನ್ನು ಒಮ್ಮಿಂದೊಮ್ಮೆಲೆ ಮಾರ್ಕೆಟ್ನಲ್ಲಿ ಹೇಗೆ ಅಕ್ಯುಮುಲೇಟ್ ಮಾಡ್ತಾಯಿದ್ರು ಕ್ರಿಕೆಟ್ನಲ್ಲಿ, ಅದೇ ರೀತಿಯಾಗಿ ಸೂಚ್ಯಂಕ ಮತ್ತು ನಿಫ್ಟಿ ಸತತವಾಗಿ ಏರಿಕೆಯನ್ನು ಕಾಣ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ದಿನದ ಅಂತ್ಯಕ್ಕೆ ಸೂಚ್ಯಂಕ ಆಲ್ಮೋಸ್ಟ್ 67,000 ಗಡಿ ಇನ್ನೇನು ಮುಟ್ಟಬೇಕು ಅನ್ನೋ ಸನ್ನಿಧಾನದಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ಸಹ 19,700 ಗಡಿಯನ್ನು ಮುಟ್ಟಿದೆ. ಇನ್ನೇನು 20,000 ಗಡಿಯನ್ನು ನಾವು ಮುಟ್ಬೋದು. ಇದಕ್ಕೆ ಸಾಕಷ್ಟು ಕಾರಣ ಖಂಡಿತವಾಗ್ಲೂ FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ನ ಭಾಗವಹಿಕೆ ಮಾರುಕಟ್ಟೆಯಲ್ಲಿ ಖಂಡಿತವಾಗ್ಲೂ ಸಕಾರಾತ್ಮಕವಾದಂಥ ಸಂಚಲನವನ್ನು ಉಂಟು ಮಾಡ್ತಾ ಇದೆ ಸ್ನೇಹಿತರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಮಾರುಕಟ್ಟೆಯ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ಮ್ಯೂಚುವಲ್ ಫಂಡ್ನಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ನಾನು ಕಳೆದ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ಮಲ್ಟಿ ಅಸೆಟ್ ಕ್ಲಾಸ್ ಫಂಡ್ನಲ್ಲಿ ಹೂಡಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ಸ್, ಬ್ಯಾಫ್ ಅಂತ ಕರಿತೀವಿ, ಇಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ. ಇವತ್ತೊಂದು ಅದೇ ರೀತಿಯಾಗಿ ಇನ್ನೊಂದು ಫಂಡನ್ನು ಸಹ ನಾನು ಹೇಳಿದೆ, ಈಕ್ವಿಟಿ ಸೇವಿಂಗ್ಸ್ ಫಂಡ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದೆ. ಇವತ್ತು ಕೊನೆಯದಾಗಿ ನಾನು ಮಾತಾಡ್ತಾ ಇದ್ದೀನಿ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್, STP ಅಂತ ಭಾಳ ಪ್ರಚಲಿತವಾಗಿರ್ತಕ್ಕಂಥ ಈ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನೋಡಿ, ಹೆಸರು ಹೇಳಿದ ಹಾಗೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್. ನೋಡಿ, ಇಲ್ಲಿ ನೀವು ಒಂದು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡ್ಬೋದು. ಬಹುಶಃ ಒಂದು 5 ಲಕ್ಷ, 10 ಲಕ್ಷ ಅಥವಾ ಇವನ್ 1,50,000 ಹಣವನ್ನು ಲಿಕ್ವಿಡ್ ಫಂಡ್, ಅಲ್ಟ್ರಾ ಶಾರ್ಟ್ ಟರ್ಮ್ ಕ್ಯಾಶ್ ಫಂಡ್ಸ್, ಅಲ್ಟ್ರಾ ಕ್ಯಾಶ್ ಫಂಡ್ಸ್ ಅಂತ ಹೇಳ್ತಾರೆ. ಈ ಪ್ಯೂರ್ ಲಿಕ್ವಿಡ್ ಫಂಡ್ಸ್ನಲ್ಲಿ ಹಣವನ್ನು, ಬೃಹತ್ ಮೊತ್ತದ ಹಣವನ್ನು ಅಲ್ಲಿ ಹೂಡಿಕೆ ಮಾಡಿ ಅಲ್ಲಿಂದ ಪ್ರತಿ ದಿನ ಅಥವಾ ಪ್ರತಿ ವಾರ ಅಥವಾ ಪ್ರತಿ ಮಾಸ, ಮಂತ್ಲಿ, ವೀಕ್ಲಿ ಆರ್ ಡೈಲಿ ಹಣವನ್ನು ವರ್ಗಾಯಿಸಬಹುದು. ಎಲ್ಲಿಂದ ವರ್ಗಾಯಿಸಬಹುದು? ಈ ಲಿಕ್ವಿಡ್ ಫಂಡ್ ಅಥವಾ ಈ ಅಲ್ಟ್ರಾ ಶಾರ್ಟ್ ಫಂಡ್ ಅಂತ ನಾವು ಏನು ಹೇಳ್ತೀವಿ, ಇಲ್ಲಿಂದ ಆ ಬೃಹತ್ ಮೊತ್ತವನ್ನು ನಿಧಾನವಾಗಿ ವರ್ಗಾಯಿಸುತ್ತಾ ಹೋದರೆ ಅದು ಒಂದು SIP ಮೂಲಕ ಕೆಲಸ ಮಾಡುತ್ತೆ. ಬಹುಶಃ ವೀಕ್ಲಿ ಆ ಒಂದು ಕ್ರಮವನ್ನು ನಾವು ತೆಗೆದುಕೊಂಡು ಆಟೋ ಆಗೋಗ್ಬಿಡುತ್ತೆ ಇದು. ಅಂದರೆ ಒಂದು ಸಲ ನಾವು ಯಾವುದನ್ನು ಸೆಟ್ ಮಾಡ್ತೀವಿ, ವೀಕ್ಲಿ ಅಥವಾ ವಾರ ಅಥವಾ ಮಾಸ, ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ನಾವು ಆ ರೀತಿಯಾಗಿ ಹೂಡಿಕೆ ಮಾಡುತ್ತಾ ಹೋದರೆ ಇಂಥ ಮಾರುಕಟ್ಟೆಯಲ್ಲಿ ಎಂಥ ಏರುಪೇರುಗಳನ್ನು ಕಂಡರೂ ಸಹ ನಾವು ಖಂಡಿತವಾಗಲೂ ಹಣ ಗಳಿಸಬಹುದು. ಆದರೆ ಈ STPಯನ್ನು ಆಯ್ಕೆ ಮಾಡಿಕೊಂಡಾಗ ನನ್ನ ದೃಷ್ಟಿ ಕನಿಷ್ಠ ಪಕ್ಷ 5 ವರ್ಷ ಅಥವಾ 10 ವರ್ಷಗಳಾದರೂ ಇರಬೇಕಾಗುತ್ತೆ. ನಾನು ಈಕ್ವಿಟಿನಲ್ಲಿ ಒಂದು 10ರಿಂದ 15% ಅಥವಾ 20% ರೀತಿಯ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡಬೇಕು ಅಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಬೃಹತ್ ಮೊತ್ತವನ್ನು ಈ ಅಲ್ಟ್ರಾ ಶಾರ್ಟ್ ಫಂಡಲ್ಲಿ ಅಥವಾ ಲಿಕ್ವಿಡ್ ಫಂಡಲ್ಲಿ ಹೂಡಿಕೆ ಮಾಡಿ, ಸೊ ನಾವು ಒಂದು ಏನು ಮಾಸಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಹೋದರೆ, ಉದಾಹರಣೆಗೆ ನಾನು 1 ಲಕ್ಷವನ್ನು ಹೂಡಿಕೆ ಮಾಡಿರ್ತೀನಿ, ಪ್ರತಿ ವಾರ ನಾನು 1,000ವನ್ನು ಈಕ್ವಿಟಿಗೆ ವರ್ಗಾಯಿಸ್ಬೋದು. ಯಾವ ಫಂಡುಗಳಿಗೆ ವರ್ಗಾಯಿಸಬೇಕು ಅನ್ನೋದನ್ನು ಸಹ ಚರ್ಚೆ ಮಾಡೋಣ. ಸೊ ನಾನು ವಾರಕ್ಕೆ 1,000ದಂತೆ ನಾನು ವರ್ಗಾಯಿಸ್ತಾ ಹೋದರೆ ನಾನು 1 ತಿಂಗಳಲ್ಲಿ 4 ವಾರ 4,000ವನ್ನು ಈಕ್ವಿಟಿ ಫಂಡ್ಗೆ ವರ್ಗಾಯಿಸಿರ್ತೇನೆ. 1 ವರ್ಷಕ್ಕೆ ಬಹುಶಃ ನಾನು 12 ತಿಂಗಳಿರುತ್ತೆ 48,000 ರೂಗಳನ್ನು ವರ್ಗಾಯಿಸಿರ್ತೇನೆ. ಸೊ ಬಹುಶಃ ಎಲ್ಲೋ 2 ವರ್ಷಕ್ಕೆ ಈ 1 ಲಕ್ಷ ಖಾಲಿ ಆಗ್ತದೆ ಈ ಒಂದು ಡೆಟ್ ಫಂಡಿಂದ ಅಥವಾ ಲಿಕ್ವಿಡ್ ಫಂಡಿಂದ ಅಥವಾ ಅಲ್ಟ್ರಾ ಶಾರ್ಟ್ ಫಂಡಿಂದ. ಸೊ ಯಾತಕ್ಕೆ ಈ ರೀತಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಈ ರೀತಿಯಾದಂಥ ಒಂದು ನಡವಳಿಕೆಯಿಂದ ನನ್ನ ಬೃಹತ್ ಗಾತ್ರದ ಮೊತ್ತ ಎಲ್ಲೋ ಒಂದು ಕಡೆ ಸುರಕ್ಷಿತವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಎಂಥ ಒಂದು ಏರುಪೇರನ್ನು ಕಂಡರೂ ಸಹ ಈಗ ಮಾರ್ಕೆಟ್ ಭಾಳ
ಉತ್ತುಂಗಕ್ಕೆ ಹೋಗಿದೆ, ಮಾರ್ಕೆಟ್ ಏನಾದರೂ ನಾಳೆ ಬಿದ್ದರೆ, ಸೊ ಈ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಮೂಲಕ ನನ್ನ ನಿವೇಶನ SIP ರೂಪದಲ್ಲಿ ಪ್ರತಿ ವಾರ ಮಾರುಕಟ್ಟೆಯಲ್ಲಿ ಭಾಗವಹಿಸೋದ್ರಿಂದ ಎಲ್ಲೋ ನನ್ನ ಹಣ ಖಂಡಿತವಾಗ್ಲೂ ಸುರಕ್ಷಿತವಾಗಿರುತ್ತೆ ಮತ್ತು ಏರುಪೇರನ್ನು ಸಹ ಇದು ಹತೋಟಿಗೆ ತೆಗೆದುಕೊಂಬರುತ್ತೆ. ಸೊ STP ನಾವು ಫಸ್ಟ್ ಅಲ್ಟ್ರಾ ಶಾರ್ಟ್ ಫಂಡ್ ಅಥವಾ ಲಿಕ್ವಿಡ್ ಫಂಡಲ್ಲೇ ಹೂಡಿಕೆ ಮಾಡ್ತೇವೆ. ಆನಂತರ ಈಕ್ವಿಟಿ ಫಂಡ್, ಬಹುಶಃ ಮಿಡ್ ಕ್ಯಾಪ್ ಫಂಡ್ ಆಗ್ಬೋದು, ಅಥವಾ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಆಗ್ಬೋದು, ಅಥವಾ ಫ್ಲೆಕ್ಸಿ ಕ್ಯಾಪ್ ಆಗ್ಬೋದು, ಅಥವಾ ಮಲ್ಟಿ ಕ್ಯಾಪ್ ಫಂಡ್ ಆಗ್ಬೋದು, ಅಥವಾ ಕೋರ್ ಈಕ್ವಿಟಿ ಫಂಡ್ ಆಗ್ಬೋದು. ಇಂಥ ಫಂಡುಗಳಲ್ಲಿ ನಾನು ಹಣವನ್ನು ಹೂಡಿಕೆ ಮಾಡಿ, ಆದರೆ ಕನಿಷ್ಠ ಪಕ್ಷ 5 ವರ್ಷ 10 ವರ್ಷ ನಾನು ಮಾರುಕಟ್ಟೆಯಲ್ಲಿ ನಿವೇಶನವನ್ನು ಹೂಡಿಕೆ ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ STP ಈಸ್ ಒನ್ ಆಫ್ ದಿ options apart from multi-asset fund, equity saving funds, balance advantage funds. So please like, comment and share.